ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇಡೀ ದೇಶದ ಗಮನ ಸೆಳೆದ ಇತ್ತೀಚಿನ ವಿಚಾರಗಳಲ್ಲಿ ನಮ್ಮ ಕರುನಾಡಿನ ಹೆಮ್ಮೆ ಅಂದ್ರೆ ಅದು ಲಕ್ಕುಂಡಿ ನಿಧಿ ಶೋಧ. ಪುರಾತತ್ವ ಇಲಾಖೆಯ ಸಹಭಾಗಿತ್ವದಲ್ಲಿ ಪ್ರಾಚೀನ ಪಾರಂಪರಿಕ ವಸ್ತುಗಳ ಶೋಧನೆಗೆ ಇಳಿದಾಗಿನಿಂದಲೂ ಒಂದಿಲ್ಲೊಂದು ಪ್ರಾಚೀನ ಅವಶೇಷಗಳು ಪತ್ತೆಯಾಗುತ್ತಲೇ ಇವೆ. ಅದರಲ್ಲೂ ಇಲ್ಲಿ ಅತಿ ಹೆಚ್ಚಾಗಿ ಪತ್ತೆ ಆಗ್ತಿರೋದೇನೆಂದ್ರೆ ಅದು ನಾಗಹಾವುಗಳೇ. ಕೆಲವರಂತೂ ಹೇರಳವಾದ ನಿಧಿ ಇದೆ ಅಂತ ಅಚ್ಚರಿ ವ್ಯಕ್ತಪಡಿಸಿದ್ರೆ, ಮತ್ತೆ ಕೆಲವರು ಬಿಸಿಲನಾಡು ಚಿನ್ನದ ಬೀಡು, ಹಾಗಾಗಿ ಇಲ್ಲಿ ಹಾವಿನ ಸಂತತಿ ಅಧಿಕ ಎಂಬ ಮಾತನ್ನು ಹೇಳ್ತಾರೆ. ಆದ್ರೆ ವಿಷಯ ಇದಲ್ಲ. ಈ ಲಕ್ಕುಂಡಿ ಕಲ್ಯಾಣ ಚಾಲುಕ್ಯರ ಕಾಲದ ರಾಜಧಾನಿ, ಶಿಲ್ಪಕಲೆಯ ತವರು ಎಂದೇ ಪ್ರಸಿದ್ಧಿಯಾಗಿದೆ. ಆದ್ರೆ ಇತಿಹಾಸದಲ್ಲಿ ಎಷ್ಟೆಲ್ಲ ಪ್ರಖ್ಯಾತಿಯನ್ನ ಪಡೆದುಕೊಂಡಿತ್ತೋ ಹಾಗೂ ಪುರಾಣ ಕಾಲದಿಂದಲೂ ಈ ಸ್ಥಳ ಇನ್ನಿಲ್ಲದ ರಹಸ್ಯವನ್ನ ತನ್ನ ಭೂಗರ್ಭದೊಳಗೆ ಅಡಗಿಸಿಕೊಂಡಿದೆ. ಈ ಸ್ಥಳಕ್ಕೂ ಮಹಾಭಾರತ ರಾಮಾಯಣ ಕಾಲಕ್ಕೂ ಅವಿನಾಭಾವ ನಂಟಿದೆ ಅನ್ನೋದೇ ಇಂದು ಇಡೀ ದೇಶವನ್ನೇ ಕರ್ನಾಟಕದತ್ತ ಮುಖ ಮಾಡುವಂತೆ ಮಾಡಿದೆ. ಅಷ್ಟಕ್ಕೂ ಏನಿದರ ರಹಸ್ಯ? ಲಕ್ಕುಂಡಿಗೂ ಪುರಾಣ ಕಾಲದ ಕತೆಗೂ ಇಲ್ಲಿ ಸಿಗುತ್ತಿರುವ ಸರ್ಪಗಳಿಗೂ ಏನ್ ಸಂಬಂಧ ಅನ್ನೋದನ್ನ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲಾ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ. ಸ್ನೇಹಿತರೆ, ಲಕ್ಕುಂಡಿಯ ಕುರಿತಾದ ಐತಿಹಾಸಿಕ ಮಹತ್ವ ಎಂಥದ್ದು ಅನ್ನೋದನ್ನ ಈಗಾಗಲೇ ವಿಡಿಯೋ ಮಾಡಲಾಗಿದೆ. ಅದರ ಲಿಂಕ್ ಕೂಡ ಈ ವಿಡಿಯೋದ ಕೊನೆಯಲ್ಲಿ ಸಿಗುತ್ತೆ, ದಯವಿಟ್ಟು ವೀಕ್ಷಿಸಿ. ಹಾಗೆ ಈ ಸಂಚಿಕೆಯಲ್ಲಿ ಲಕ್ಕುಂಡಿಗೂ ಪುರಾಣ ಕಾಲಕ್ಕೂ ಈಗ ಸಿಗ್ತಾ ಇರುವಂತಹ ಸರ್ಪಗಳಿಗೂ ಎಲ್ಲಿಯ ಸಂಬಂಧ ಅನ್ನೋದನ್ನ ವಿವರಿಸ್ತಾ ಹೋಗ್ತೀನಿ. ಸ್ನೇಹಿತರೆ, ಲಕ್ಕುಂಡಿ ಅಂದ್ರೆ ಮಹಾಭಾರತ ಕಾಲದಲ್ಲಿ ಅತಿ ಹೆಚ್ಚಾಗಿ ವಿಜೃಂಭಿಸಿದ ಕಾಲವದು. ಗದಗವನ್ನ ಕೃತಪುರ ಅಂತ ಕರೆಯಲಾಗ್ತಿತ್ತು. ಅಲ್ಲದೆ ಇದೇ ಲಕ್ಕುಂಡಿಯನ್ನ ಲಕ್ಷ್ಮೀಪುರ ಎಂತಲೂ ಪ್ರಸಿದ್ಧಿ ಹೊಂದಿತ್ತು ಎಂದು ಪುರಾಣದಲ್ಲೂ ಲೇಖವಿದೆ. ಅದರಲ್ಲೂ ಪಾಂಡವ ಮತ್ತು ಕೌರವರ ಪೂರ್ವಜನಾದ ಜನಮೇಜಯ ರಾಜ ಯಜ್ಞವನ್ನು ಆಯೋಜಿಸಿದ್ದ ಸ್ಥಳವೇ ಈ ಲಕ್ಷ್ಮೀಪುರವಾಗಿತ್ತು. ರಾಮಾಯಣದಲ್ಲಿಯೂ ಲಕ್ಕುಂಡಿಯನ್ನು ರಾಮನು ಕಂಡುಕೊಂಡ ಗ್ರಾಮ ಎಂದು ಉಲ್ಲೇಖವಿದೆ. ಆದರೆ ಇತಿಹಾಸ ಪುಟಗಳಲ್ಲಿ ಲಕ್ಕುಂಡಿ ಪಶ್ಚಿಮ ಚಾಲುಕ್ಯ ಅಥವಾ ಕಲ್ಯಾಣಿ ಚಾಲುಕ್ಯರ ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾಗಿದೆ. ರಾಷ್ಟ್ರಕೂಟರನ್ನ ಸೋಲಿಸಿದ ನಂತರ ಕಲ್ಯಾಣಿ ಚಾಲುಕ್ಯ ರಾಜವಂಶವು ಕಲ್ಯಾಣದಿಂದ ಆಳ್ವಿಕೆಯನ್ನ ಪ್ರಾರಂಭಿಸಿತ್ತು. ಮೊದಲ ರಾಜ 2ನೇ ತಾಳಿಯಪ್ಪ ಬಾದಾಮಿ ಚಾಲುಕ್ಯರ ವಂಶಸ್ಥರಾಗಿದ್ದ. ಕಲ್ಯಾಣ ಚಾಲುಕ್ಯರು ಕಲಾ ಪೋಷಕರಾಗಿದ್ದರಿಂದ ಇಟಗಿ, ಲಕ್ಕುಂಡಿ, ಕುರುವತ್ತಿ ಮುಂತಾದ ಸ್ಥಳಗಳಲ್ಲಿ ಅತ್ಯದ್ಭುತ ದೇವಾಲಯಗಳನ್ನ, ಗೋಪುರಗಳನ್ನ ನಿರ್ಮಿಸಿದ್ರು. ಆದರೆ 11 ಮತ್ತು 12ನೇ ಶತಮಾನಗಳಲ್ಲಿ ಅವುಗಳ ಖ್ಯಾತಿ ಜಗದ್ವಿಖ್ಯಾತಿಯಾಗಿತ್ತು. ಇಂಥ ಲಕ್ಕುಂಡಿಯಲ್ಲಿ ಚಿನ್ನ ಅಂದ್ರೆ ಅದೇನು ಅಚ್ಚರಿ ಪಡುವ ವಿಚಾರವಲ್ಲ. ಲಕ್ಕುಂಡಿಯೇ ಇಡೀ ದೇಶದಲ್ಲಿ ಅತಿ ನಂಬುಗೆಯ ಚಿನ್ನದ ನಾಣ್ಯಗಳನ್ನ ಮುದ್ರಿಸುವ ಟಂಕಸಾಲೆಯನ್ನ ಹೊಂದಿತ್ತು ಅಂದ್ರೆ ಲಕ್ಕುಂಡಿಯ ಇತಿಹಾಸ ಅದೆಷ್ಟು ರೋಚಕವಾಗಿದ್ದಿರಬಹುದು ಅಲ್ವಾ? ಹೀಗೆ ಲಕ್ಕುಂಡಿಯಲ್ಲಿ ನಿಧಿ ಪತ್ತೆಯಾಗಿದ್ದೇ ಆಗಿತ್ತು. ಚಿತ್ರ ವಿಚಿತ್ರ ಕಥೆಗಳು ಹುಟ್ಟುಕೊಂಡಿವೆ. ಅಲ್ಲದೆ ಚಿತ್ರ ವಿಚಿತ್ರ ಅನುಭವಗಳನ್ನು ಕೂಡ ಊರಿನ ಜನರು ಹೇಳ್ಕೊಳ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಘಟಸರ್ಪವೊಂದು ಊರಿನಲ್ಲಿ ಹಲವು ವರ್ಷಗಳ ಬಳಿಕ ಕಾಣಿಸ್ಕೊಳ್ತಿದೆ ಅನ್ನೋದು. ಅಂಥ 3-4 ಸರ್ಪಗಳು ಊರನ್ನ ಕಾಯುತ್ತಿದೆಯಂತೆ. ಇದಕ್ಕೆ ಪೂರಕವಾಗಿ ಉತ್ಖನದ ವೇಳೆ ವಿಚಿತ್ರ ಕುರುಹುಗಳು ಪತ್ತೆಯಾಗಿವೆ. ಘಟಸರ್ಪ ನಿಧಿಯನ್ನು ಕಾವಲಾಗಿ ಕಾಯುತ್ತಿರುತ್ತದೆ. ನಿಧಿಯ ಹತ್ತಿರಕ್ಕೆ ಯಾರನ್ನು ಕೂಡ ಬಿಟ್ಕೊಳ್ಳೋದಿಲ್ಲ. ಅಕಸ್ಮಾತ್ ಹಾವನ್ನ ದಾಟ್ಕೊಂಡು ಯಾರಾದ್ರೂ ನಿಧಿಯನ್ನ ಮುಟ್ಟಿದ್ರೆ ಅವರ ಕತೆ ಅಲ್ಲಿಗೆ ಮುಗಿಯುತ್ತದೆ ಎಂಬ ಅಂತೆ ಕಂತೆ ಮಾತುಗಳು ಹರಿದಾಡ್ತಾ ಇದೆ. ಕಳೆದ 13 ದಿನಗಳಿಂದ ಇಡೀ ದೇಶದ ಗಮನ ಸೆಳೆದಿದೆ ಲಕ್ಕುಂಡಿ. ತಾಮ್ರದ ಕಳಶದಲ್ಲಿ ಬರೋಬ್ಬರಿ ಅರ್ಧ ಕೆಜಿಯಷ್ಟು ಬಂಗಾರ ಪತ್ತೆಯಾದ ಸ್ಥಳದಲ್ಲಿಯೇ ಉತ್ಖನನ ನಡೀತಿದೆ. ಪ್ರತಿದಿನವೂ ಒಂದಲ್ಲ ಒಂದು ಅಚ್ಚರಿ ಉತ್ಖನದಲ್ಲೇ ಕಾಣಿಸ್ತಾ ಇದೆ. ಯಾಕೆಂದ್ರೆ ಇಲ್ಲೊಂದು ಘಟಸರ್ಪ ಇದೆಯಂತೆ. ಆ ಘಟಸರ್ಪ ಇಲ್ಲಿರೋ ನಿಧಿಯನ್ನ ಹಾಗೂ ಸ್ಥಳವನ್ನ ಕಾಯ್ತಿದೆಯಂತೆ. ಈ 7 ಹೆಡೆಯ ನಾಗರಹಾವನ್ನ ಇಲ್ಲಿನ
ಕೆಲವರು ನೋಡಿದ್ದಾರಂತೆ. ಈ ಹಾವು ಎಲ್ಲರಿಗೂ ಕಾಣಿಸ್ಕೊಳ್ಳೋದಿಲ್ವಂತೆ. ಅದೃಷ್ಟ ಇದ್ದವರಿಗೆ ಹಾಗೂ ಪುಣ್ಯವಂತರಿಗೆ ಮಾತ್ರವೇ ಇಂತಹ ಘಟಸರ್ಪ ದರ್ಶನ ನೀಡುತ್ತೆ ಎಂಬ ನಾನಾ ವಿಚಾರಗಳು ಸ್ಥಳೀಯವಾಗಿ ಹರಿದಾಡ್ತಾ ಇದೆ. ಇತ್ತ ಕಡೆ ಕಾಕತಾಳೀಯವೆಂಬಂತೆ ಘಟಸರ್ಪ ನಾಗರಕಲ್ಲಿನ ಮೂರ್ತಿ ಪತ್ತೆಯಾಗಿರುವುದು ತೀವ್ರ ಕುತೂಹಲ ಮೂಡಿಸಿದೆ. ಲಕ್ಕುಂಡಿ ಗ್ರಾಮದ ಷಣ್ಮುಖಾರವದಿ ಎಂಬುವರ ಜಮೀನಿನಲ್ಲಿ ಈ ಅಪರೂಪದ ಶಿಲಾಮೂರ್ತಿ ಪತ್ತೆಯಾಗಿದ್ದು ಸ್ಥಳೀಯರಲ್ಲಿ ಆಶ್ಚರ್ಯವಾಗಿರುವಂತಹ ಭಾವನೆ ಮೂಡಿಸಿದೆ. ಪತ್ತೆಯಾದ ಈ ಶಿಲೆ ಕಲ್ಯಾಣ ಚಾಲುಕ್ಯರ ಕಾಲಕ್ಕೆ ಸೇರಿದ್ದು ಎನ್ನಲಾಗಿದ್ದು, ಅಲಂಕಾರಿಕ ವಿನ್ಯಾಸ ಹೊಂದಿರುವ ಘಟಸರ್ಪ ಮೂರ್ತಿ ಐತಿಹಾಸಿಕ ಮಹತ್ವ ಪಡೆದಿದೆ. ಇದಕ್ಕೂ ಮುನ್ನ ಲಕ್ಕುಂಡಿಯ ಐತಿಹಾಸಿಕ ಬಾವಿಯೊಳಗೆ ಚಾಲುಕ್ಯರ ಕಾಲದ ಸುಂದರ ಅಲಂಕಾರಿಕ ಶಿಲೆಗಳು ಪತ್ತೆಯಾಗಿದ್ವು. ಜೊತೆಗೆ ಉತ್ಖನನ ನಡೆಯುತ್ತಿರುವ ಜಾಗದಲ್ಲಿಯೂ 2 ನಾಗರ ಚಿತ್ರಗಳಿರುವ ಕಲ್ಲುಗಳು ಪತ್ತೆಯಾಗಿದ್ವು. ಈಗ ಹೊಸದಾಗಿ ಘಟಸರ್ಪ ನಾಗರಕಲ್ಲು ಪತ್ತೆಯಾಗಿರುವುದರಿಂದ ಲಕ್ಕುಂಡಿಯ ಪುರಾತನ ಸಂಪತ್ತನ್ನು ಸರ್ಪಗಳು ಕಾಯುತ್ತಿವೆ ಎಂಬ ಪ್ರಶ್ನೆಗಳು ಸ್ಥಳೀಯರನ್ನ ಮತ್ತಷ್ಟು ಗಟ್ಟಿಗೊಳಿಸಿಬಿಟ್ಟಿದೆ. ಅಷ್ಟಕ್ಕೂ ಈ ಘಟಸರ್ಪ ಅಂದ್ರೇನು ಅನ್ನೋದನ್ನ ಮೊದಲಿಗೆ ತಿಳ್ಕೊಳ್ಳೋಣ. ಘಟಸರ್ಪ ಅಂದ್ರೆ ಮಡಿಕೆಯೊಳಗಿನ ನಾಗರ ಹಾವು ಎಂದರ್ಥ. ಆದರೆ ನಮ್ಮ ಹೊಸಗನ್ನಡದಲ್ಲಿ ಭಾರಿ ವಿಷವುಳ್ಳ ಭಯಂಕರ ಹಾವು, ದೊಡ್ಡ ಸರ್ಪ ಎಂಬುದಕ್ಕೂ ಘಟಸರ್ಪವೆಂದೇ ಕರೆಯುತ್ತಾರೆ. ಎಲ್ಲಾ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಹೀಗೆ ಇಡೀ ಸ್ಥಳದಲ್ಲಿ ಜನಮೇಜಯನು ಇಡೀ ಜಗತ್ತು ಕಂಡು ಕೇಳರಿಯದ ಮಹಾ ಸರ್ಪಯಾಗವೊಂದನ್ನ ನಡೆಸಿದ್ದ. ತನ್ನ ತಂದೆಯನ್ನ ಕಡಿದು ಕೊಂದ ತಕ್ಷಕನ ಸಂತತಿ ಸರ್ವನಾಶ ಮಾಡುವೆ ಎಂದು ಪ್ರತಿಜ್ಞೆ ಮಾಡಿಬಿಡ್ತಾನೆ ಜನಮೇಜಯ. ಹಾಗಾಗಿ ಜನಮೇಜಯ ಆಸ್ಥಾನ ಪುರೋಹಿತರನ್ನ ಕರೆಸಿ ಸರ್ಪಯಾಗಕ್ಕೆ ದಿನ ಸ್ಥಳ ನಿಶ್ಚಯಿಸಿದ. ಆ ಸ್ಥಳವೇ ಇಂದಿನ ಲಕ್ಕುಂಡಿ ಎಂದು ಹೇಳುವುದಿದೆ. ಸರ್ಪಯಾಗ ಶುರುವಾಯಿತು. ಋತ್ವಿಜರು ಒಂದೊಂದೇ ಸರ್ಪದ ಹೆಸರು ಹೇಳಿ ಆಹ್ವಾನ ಮಾಡಿ ಅದನ್ನು ಅಗ್ನಿಯ ಬಳಿಗೆ ಆಕರ್ಷಿಸಿ ಸ್ವಾಹ ಅನ್ನುತ್ತಿದ್ದರು. ಕೂಡಲೇ ಸರ್ಪವು ಪ್ರಜ್ವಲಿಸಿ ಉರಿಯುತ್ತಿದ್ದ ಯಾಗಕುಂಡದೊಳಗೆ ಬಿದ್ದು ಒದ್ದಾಡಿ ಬೆಂದು ಹೋಗುತ್ತಿದ್ದವು. ಜನಮೇಜಯನ ಯಜ್ಞಕ್ಕೆ ತನ್ನ ಬಾಂಧವರು ಬಲಿಯಾಗ್ತಿರುವುದನ್ನ ಕಂಡು ತಕ್ಷಕ ತಲ್ಲಣಿಸಿ ಹೋದ. ಸಹಾಯಕ್ಕಾಗಿ ದೇವೇಂದ್ರನ ಬಳಿ ಧಾವಿಸಿದ. ತಕ್ಷಕನಿಗೆ ಅಭಯ ನೀಡಿದ ದೇವೇಂದ್ರ, ನನ್ನನ್ನು ಗಟ್ಟಿಯಾಗಿ ಹಿಡಿದುಕೊಂಡು ನಿಲ್ಲು, ಯಾಗಮಂತ್ರ ನಿನ್ನನ್ನು ಸೆಳೆಯಲಾರದು ಎಂದು ಸೂಚಿಸಿದ. ಆದರೆ ಯಾಗಮಂತ್ರದ ಆಕರ್ಷಣೆಯ ಬಲದೆದುರು ತಕ್ಷಕನ ಆಟ ನಡೆಯಲಿಲ್ಲ. ಮಂತ್ರವು ದೇವೇಂದ್ರನನ್ನು ಸೇರಿಸಿಕೊಂಡೇ ತಕ್ಷಕನನ್ನು ಯಾಗಕುಂಡದೆಡೆಗೆ ಸೆಳೆಯಲಾರಂಭಿಸಿತು. ಇದನ್ನು ಕಂಡು ಭಯಭೀತರಾದ ವಾಸುಕಿ ಮೊದಲಾದ ಅಳಿದುಳಿದ ಸರ್ಪಗಳು ತಮ್ಮ ಕುಲಕ್ಕೆ ಹೊರಗಿನವನಾದ ಸೋದರಳಿಯ ಆಸ್ತಿಕ ಋಷಿಯ ಬಳಿ ಹೋದರು. ನಮ್ಮ ತಾಯಿಯ ಶಾಪದ ಪರಿಣಾಮವಾಗಿ ನಾವೆಲ್ಲರೂ ಯಜ್ಞಕುಂಡದಲ್ಲಿ ಬಿದ್ದು ಪ್ರಾಣ ಕಳೆದುಕೊಳ್ಳುವ ಸ್ಥಿತಿ ಬಂದಿದೆ. ನಿನಗೊಬ್ಬನಿಗೆ ಮಾತ್ರ ನಮ್ಮನ್ನು ಈ ದುರವಸ್ಥೆಯಿಂದ ಪಾರು ಮಾಡಲು ಸಾಧ್ಯ. ದಯವಿಟ್ಟು ನಮಗೆ ಸಹಾಯ ಮಾಡು ಎಂದು ಕೇಳಿಕೊಂಡರು. ಆಸ್ತಿಕ ಸಂತೋಷದಿಂದಲೇ ಸಮ್ಮತಿಸಿ ಹೇಳಿ, ನಾನೇನು ಮಾಡಿದರೆ ಸರ್ಪ ಸಂತತಿ ಉಳಿಯುತ್ತದೆ ಎಂದು ಪ್ರಶ್ನಿಸಿದ. ಆಗ ವಾಸುಕಿಯು, ಮಗು, ಜನಮೇಜಯನು ಸರ್ಪಯಾಗವನ್ನು ಮಾಡುತ್ತಿದ್ದಾನೆ. ಬ್ರಹ್ಮಚಾರಿಯಾದ ನೀನು ಅವನ ಬಳಿಗೆ ಹೋಗಿ ಆ ಯಜ್ಞವನ್ನ ನಿಲ್ಲಿಸುವಂತೆ ಮಾಡು ಎಂದು ಸಲಹೆ ನೀಡಿದ. ಆಸ್ತಿಕ ತಡ ಮಾಡದೆ ಅಲ್ಲಿಂದ ಹೊರಟು ಯಾಗಶಾಲೆಯನ್ನು ತಲುಪಿದ. ಜನಮೇಜಯನ ಮುಂದೆ ಹೋಗಿ ನಿಂತ. ಇನ್ನೇನು ಮಂತ್ರಾಕರ್ಷಣೆಗೆ ಸಿಲುಕಿ ದೇವೇಂದ್ರ ಸಹಿತನಾಗಿ ತಕ್ಷಕ ಕುಂಡದಲ್ಲಿ ಬೀಳುವುದರಲ್ಲಿದ್ದ. ಆದರೆ ಅದಕ್ಕೆ ಅಡ್ಡಿಯಾಗಿ ನಿಂತ ಆಸ್ತಿಕ, ಬ್ರಹ್ಮಚಾರಿಗೆ ದಕ್ಷಿಣೆ ಕೊಡದೆ ಯಾಗ ಹೇಗೆ ಮುನ್ನಡೆಸುತ್ತೀರಿ ಎಂದು ಜನಮೇಜಯನನ್ನ ಇಕ್ಕಟ್ಟಿಗೆ ಸಿಲುಕಿಸಿದ. ಜನಮೇಜಯ, ಬ್ರಹ್ಮಚಾರಿ, ನಿನಗೇನು ಬೇಕು ಕೇಳು, ಕೊಡುತ್ತೇನೆ ಎಂದು ವಾಗ್ದಾನ ನೀಡಿಬಿಟ್ಟ. ಇದಕ್ಕಾಗಿಯೇ ಕಾದಿದ್ದ ಆಸ್ತಿಕ, ಈಗಿಂದೀಗ್ಲೇ ಸರ್ಪಯಾಗವನ್ನ ನಿಲ್ಲಿಸಿ, ಇದೇ ನೀವು ನನಗೆ ಕೊಡುವ ದಕ್ಷಿಣೆ ಅಂದು ಬಿಟ್ಟ. ಮಾತಿಗೆ ಬದ್ಧನಾದ ಜನಮೇಜಯನಿಗೆ ಬೇರೆ ದಾರಿಯೇ ಉಳಿಯಲಿಲ್ಲ. ತನ್ನ ತಂದೆಯ ಸಾವಿಗೆ ಕಾರಣನಾದ ತಕ್ಷಕ ಕಣ್ಣೆದುರೇ ಇದ್ದರೂ ಏನೂ ಮಾಡುವಂತಿಲ್ಲ. ಆದರೂ ಆಸ್ತಿಕನಿಗೆ ಕೊಟ್ಟ ಮಾತಿನಂತೆ ಯಾಗವನ್ನ ನಿಲ್ಲಿಸಿದ.
ನಂತರ ತಕ್ಷಕ ನೆಲೆ ನಿಂತ ಸ್ಥಳವೇ ಲಕ್ಷ್ಮೀಪುರವಾಗಿತ್ತು ಎಂದು ಪುರಾಣ ಕಥೆ ಹೇಳುತ್ತೆ. ಹಾಗಾಗಿ ಚಿತ್ರ ವಿಚಿತ್ರ ಸರ್ಪಗಳು ಲಕ್ಕುಂಡಿಯಲ್ಲಿ ಅನಾದಿ ಕಾಲದಿಂದಲೂ ಕಾಣಿಸುತ್ತಲೇ ಇರುತ್ತವೆ. ಅಲ್ಲದೆ ನಾನಾ ವಿಷಪೂರಿತ ಹಾವುಗಳು ಕೂಡ ಇದೇ ಸ್ಥಳದಲ್ಲಿಯೇ ಅತಿ ಹೆಚ್ಚಾಗಿ ಪತ್ತೆಯಾಗುತ್ತವೆ ಅನ್ನೋದು ಮತ್ತೊಂದು ವಿಶೇಷ. ಹಾಗಾಗಿ ಜನರಲ್ಲೂ ಕೂಡ ಭಕ್ತಿ ಭಾವ ಮೂಡಿಸಿರೋದಂತೂ ಸುಳ್ಳಲ್ಲ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.